ಐಶ್ವರ್ಯ ಮಸ್ತು ಮೇಲೆ ಕೆಳೈ ಪ್ರಾಣಕ್ಕಂತೆ. ಕಾಂತ ಕಾಂತೆ ಪ್ರಿಯ ಪ್ರಿಯ ಏನು ಮಾಡಲು ಹೊರಟಿರಿ? ಚೆನ್ನಾಗಿ ಜಲದೇಶಯನ್ನ ಜಲದೊಳಗ ಬಿಡಿ ಚೆನ್ನ ಸಂತೆಯ ಇದು ನನ್ನ ನೆನ್ನ ವಿಷಯ, ಇದು ನನ್ನ ನೆನ್ನ ವಿಷಯ. ಕೇಳು, ಅದೇನು ಚೆನ್ನಾಗಿ ಹೇಳು ಸುಂದರಿ. ಜಲದಿಶಯನ ಜಗದೊಳಗ ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಭಕ್ತ ರಕ್ಷಕ ಇದು ನನ್ನ ನೆಲ. ಓಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದೇನು ಆಶ್ಚರ್ಯ? ಅದೇನು ನಿಮ್ಮನ್ನ ನಂಬುವವರ ಬದುಕುವರ ಜೊತೆಯಲ್ಲಿ ಇಂತಹ ಆಟವನ್ನು ಆಡಬಹುದೇ? ನಾನೇನು ಆಟವನ್ನು ಆಡೋದು? ಇದೇನು ನಿಮ್ಮ ಮನಶಾಂತಿಗೆ ಮಾಡುವ ಕಲಗವೋ ಅಥವಾ ಮರ್ಮವೋ ನನಗೆ ತಿಳಿಯಲಿಲ್ಲ ದೇವ ಮಹಾಂತವ. ಸುಂದರಿ, ಹೇಳುವೆನು ಕೇಳು. ಬಾರೆ ಎನ್ನಯ ರಾಣಿ, ಬಳಿ ಬಾರೆ ಬಾಳಿನ ಸಾತಿ ಮಣಿ, ಬಳಿ ಬಾರೆ ಬಂಗಾರದ ರಾಗಿಣಿ. ಬಾರೆ ಎನ್ನಯ ರಾಣಿ, ಬಳಿ ಬಾರೆ ಬಾಳಿನ ಸಾತಿ ಮಣಿ, ಬಳಿ ಬಾರೆ ಬಂಗಾರದ ರಾಗಿಣಿ. ಮನಸ್ಸಿನದು ಗುಣವನು ಬಿಡಿಸೇಳೆ ಮನಸ್ಸಿನ ಮರ್ಮವನು. ಬಿಡು ನಿನ್ನ ಮನಸ್ಸಿನದು ಗುಣವನು ಬಿಡಿಸೇಳೆ ಮನಸ್ಸಿನ ಮರ್ಮವನು. ನೀ ಹೇಳಿದರೆ ನಾ ಕೇಳುವೆನು, ನೀ ಹೇಳಿದರೆ ನಾ ಕೇಳುವೆನು. ಬಿಡು ಬಿಡು ಮನಸ್ಸಿನ ದುಗುಡವನು, ಬಿಡು ಬಿಡು ಮನಸ್ಸಿನ ಚಿಂತೆಯನು. ಬಾರೆ ಎನ್ನಯ ರಾಣಿ, ಬಳಿ ಬಾರೆ ಬಾರೆ ಬಳಿ ಬಾರೆ ಬಂಗಾರದ
ನಾಗಿಣಿ, ನೀನೀಗ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ಗೊತ್ತಾಗಬೇಕು? ನೀನು ಕೇಳುವ ವೃತ್ತಾಂತದ ರೀತಿ ನೀನು ಹೇಳುವುದಾದರೂ ಏನು? ಸಂಕೋಚವಿಲ್ಲದೆ ಪೇಳು ಸುಂದರಿ, ಮಂಗಗಳ ಸಹೋದರಿ. ಬಲ್ಲೆ ಹೇರೆ ನಾನೆನ್ನ ನನ್ನಲ್ಲಿರೋದು ತಪದಾದ ಗುಣ, ನನ್ನಲ್ಲೇ ಇರುವುದು ತಪದಾದ ಗುಣ, ನನ್ನಲ್ಲೇ ಇರುವುದು ಗೋಪಾಲ ಹೇಳೋಣ. ಪಲ್ಗಳೋ ನಿನ್ನ ನಂಬಿ ಬದುಕೋರ ನಿನ್ನ, ಅವನಿಗೆ ಕಷ್ಟ ನೀಡುವರು, ಅವನಿಗೆ ಕಷ್ಟ ನೀಡುವರು. ಪಲ್ಲೆದು ಹೊರೆ ನಿನ್ನ ಮನ, ನಿನ್ನಲ್ಲಿರುವುದು ಕಪಡಾದ ಗುಣ, ನಿನ್ನಲ್ಲೇ ಇರುವುದು ನಿನ್ನಲ್ಲೇ ಇರುವುದು ಕಪಟಾದ ಅರ್ಜುನ ರೆಡಿ ಮಾಡ್ರ, ಅರ್ಜುನ 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 ರೆಡಿ ಮಾಡ್ರ, ಅರ್ಜುನ ರೆಡಿ ಮಾಡ್ರ. ಅರ್ಜುನ್ ರೆಡಿ ಆಗಿರ್ಬೇಕು, ಅರ್ಜುನ್ ರೆಡಿ ಆಗಿರ್ಬೇಕು. ಹೇ ಪ್ರಾಣೇಶ್ವರಿ, ಹಾ, ಪಾಂಡವರು ನಿನ್ನನ್ನು ನಂಬಿ ಬದುಕುವರಲ್ಲವೇ ಆತ? ಆ ಪಾಂಡವರಿಗೆ ಇಷ್ಟೊಂದು ಕಷ್ಟ ನೀಡುವುದು ನಿನಗೆ ತರವಲ್ಲ. ನಾನೇನು ಕಷ್ಟ ಕಾಂತ ಸುಂದರಿ, ಹೇಗಾದ್ರೂ ಮಾಡಿ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಲ್ಲವೇ ದೇವ ಮಹಾನ್ ಭಾವ. ಹೇ ಸುಂದರಿ, ಇದು ಅಲ್ಲದೆ ಮತ್ತು ಹೇಳಲು ಚೆನ್ನಾಗಿ ಕೇಳು. ಪ್ರಿಯ ಬಾಮಿನಿ ಕಾಮಿನಿ ನಿನೇ ಎನ್ನ ಮನ ಮೋಹಿನಿ, ಪ್ರಿಯ ಬಾಮಿನಿ ಕಾಮಿನಿ ನಿನೇ ಎನ್ನ ಮನ ಮೋಹಿನಿ, ಎನ್ನೊಲವಿನ ಹರಗಿಣಿ ಕೇಳೇ ಸಲಿಮಣಿ, ಪ್ರಿಯ ಬಾಮಿನಿ ಕಾಮಿನಿ ನಿನೇ ಎನ್ನ ಮನ ಮೋಹಿನಿ. ಮಹಾವೀರನು ನಿನ್ನ ಹಣ್ಣ ದುರದೊಳಗೆ ಒಂದು ಸಮರವನ್ನು ಮಾಡುವನು, ಮಹಾವೀರನು ನಿನ್ನ ಹಣ್ಣ ಪಾರ್ಥನು ದುರದೊಳಗೆ ಸಮರವನ್ನು ಮಾಡುವನು, ರಣರಂಗದಲ್ಲಿ ಉಳಿಸಲಾರನು ಕೆಳೆ ನುಡಿಯನು, ಕಾಮಿನಿ
ಮನಮೋಹಿನಿ ನೀನೇ ನನ್ನ ಮನಮೋಹಿನಿ. ಅಹೇ ರುಕ್ಮಂಗಂಧನ ಸಹೋದರಿ, ನೀನೇಕೆ ಆಗುವೆ ಗಾಬರಿ? ಈ ಯುದ್ಧದ ಸಂಗತಿಯನ್ನು ಬಿಡಿಸಿ ಹೇಳುವೆನು, ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು. ನಿನ್ನಿನ ದಿನದೊಳು ಮಣಿಪುರದ ದೇಶದ ಅರಸನು ಏಕೈಕ ಪುತ್ರ ಗಯ ಮಹಾರಾಜನಿಗೆ ನಾಳೆ ಸಾಯಂಕಾಲದೊಳಗೆ ಎನ್ನ ಕೈ ಒಳಗಿನ ಸುದರ್ಶನ ಚಕ್ರದಿಂದ ಶಿರವನ್ನು ಹರಗಡಿಯುವೆನೆಂದು ಶಪಥವನ್ನು ಮಾಡಿರುವೆನು. ಅಹೇ ಸುಂದರಿ, ಪ್ರಿಯ, ಈ ಶಪಥವನ್ನು ಹರಿತು ಗಯನು ನಾರದರ ಮುಖಾಂತರದಿಂದ ದೃಪದನಂದನೆಯ ಬಳಿಗೆ ಹೋಗಿ, ಅಹೇ ಕಾಂತೆ, ಕಾಂತ, ಕಲಿಪಾರ್ಥನು ಶ್ರೀ ಹರಿಯೊಡನೆ ಯುದ್ಧ ಮಾಡಿ ಗಯನನ್ನು ಕಾಪಾಡುವುದಕ್ಕೆ ಬೇಡಿದ ಕಾರಣ ಧನುಂಜಯನ ಈ ಯುದ್ಧಕ್ಕೆ ಸನ್ನದ್ಧನಾಗಿ ಬರುವನು. ಸುಂದರಿ, ತಿಳಿಯುತ್ತೆ ಈ ಯುದ್ಧದ ಪರಿ? ಪ್ರಿಯ, ಪ್ರಿಯೆ, ಸುಂದರ, ಅಲ್ಲ, ಪ್ರಿಯೆ, ಶ್ರೇಹರೇ, ಇದ್ದಿದ್ದನ್ನು ಹೇಳಿದೆ ಸುಂದರಿ. ಕೃಷ್ಣನೆನ್ನಲೇಲೆ ತಿಳಿಯಲೆಲ್ಲ, ಕೃಷ್ಣನೆನ್ನಲೇಲೆ ತಿಳಿಯಲೆಲ್ಲ, ಏತಕ್ಕೆ ಹೇಳುವೆ ಸೊಲ್ಲ, ಏತಕ್ಕೆ ಹೇಳುವೆ ಸೊಲ್ಲ. ಪ್ರಿಯೆ, ಚೆನ್ನಾದನ್ನ ಕೇಳಿದ್ರೆ ಹರನೇನೋ, ಏತಕ್ಕೆ ಹೇಳುವೆ ಸೊಲ್ಲ, ಏತಕ್ಕೆ ಹೇಳುವೆ ಸೊಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಗಾದ್ರೂ ಮಾಡಿ ಎನ್ನ ಅಣ್ಣನನ್ನು ನೀನೇ ಕಾಪಾಡಬೇಕು ದೇವ ಮಹನ್ ಬಾವ. ಅಯ್ಯ ಸುಂದರಿ, ಇದಲ್ಲದೆ ಮತ್ತು ಹೇಳುವನು, ಚೆನ್ನಾಗಿ ಕೇಳು. ಎನ್ನ ಪ್ರಾಣ ಸುಂದರಿ ಹರೆ ಮನೋಹರಿ, ಎನ್ನ ಪ್ರಾಣ ಸುಂದರಿ ಬಳಿ ಬಾರೆ ಮನೋಹರಿ, ಏತಕ್ಕೆ ನಿನ್ನಗೆ, ಏತಕ್ಕೆ ನಿನ್ನಗೆ ಈ ಮೌನವು, ಎನ್ನ ಪ್ರಾಣ ಸುಂದರಿ ಬಳಿ ಬಾರೆ ಮನೋಹರಿ.
ಸಮರವನ್ನು ಕೇಳೆ ನನ್ನ ಮಾತನು ಎನ್ನ ಪ್ರಾಣ ಸುಂದರಿ ಬಳಿಬಾರೆ ಮನೋಹರಿ ಎನ್ನ ಪ್ರಾಣ ಸುಂದರಿ ಬಳಿಬಾರೆ ಮನೋಹರಿ ಎನ್ನ ಪ್ರಾಣ ಸುಂದರಿ ಬಳಿಬಾರೆ ಮನೋಹರಿ. ಅಯ್ಯ ವಲ್ಲಭೆ, ನಾನಿನ್ನು ಹೋಗಿ ಬರುವೆನು. ನೀ ನಿನ್ನ ಹರಮಂದಿರಕ್ಕೆ ತೆರಳು ಕಾಮಿನಿ, ಕಲಹಂಸಗಾಮಿನಿ. ಕಲಾಸಾರಥಿ, ನಾವಿನ್ನು ಯುದ್ಧಕ್ಕೆ ಹೊರಡೋಣ. ರಣರಂಗಣದಡಿಗೆ ಚೂಟಿಯಿಂದ ರಥವನ್ನು ಬಿಡುವಂತನಾಗು ಸಾರಥಿ, ಅತಿ ಜಾಗೃತಿ. ದೇವ ನಮೋ ನಮೋ ಕಮಲಾಕ್ಷರೇ, ಮಾಡುವ ನಿಮ್ಮ ಪಾದ ಪದ್ಮಾಂಗಲಿಗೆ ವಂದನೆ. ಅಹೋ ಜಲಜಾಕ್ಷರೇ, ಅಹೋ ಕಲಿಪಾರ್ತನೆ, ಮೂರು ಲೋಕಗಳಲ್ಲಿರಿಸಿ ಕಾಯುವ ದಿನದಾಯಬರೇ, ಈ ಬಡ ಪಾಂಡವ ಮಧ್ಯಮ ಪಾಂಡವನ ಕಷ್ಟ ನಿಷ್ಠೂರವು ನಿನಗೆ ಅದಕ್ಕೆ ಬೇಕಿತ್ತು. ಈ ಬಡ ಪಾಂಡವರ ಮೇಲೆ ನಿನಗೇಕಂತ ಕಲಿಕರೆ ಹುಟ್ಟಿತು. ಅಹೋ ಮುರಹರ, ಚಿರಪ್ಪದಲ್ಲಿ ಉದ್ಭವಿಸಿದ ಲಕ್ಷ್ಮೀವರ, ಮರದೊಳಗಿರುವ ಹಣ್ಣು ಎಲೆಯು ಉದುರುವಾಗ ಪಕ್ಕದಲ್ಲಿರುವ ಸುರಲಿಯು ಪಕ್ಕನ ನಗುತ್ತಿರುವುದಂತೆ. ಅಯ್ಯೋ, ನಾನು ಕಷ್ಟದ ಕಾರು ಮಡಿವಿನ ಮುಡಿಗೆ ತೇಲಾಡುವ ಸಂಗತಿ ತಿಳಿದು ತಿಳಿಯದವನಂತೆ ನಡೆರೆ ನಡೆಸುವ ನಗದರರೆ ಎಲ್ಲ ಬಡಿಯ ಜೀವವನ್ನು ಉಳಿಸುವುದಾದರೆ. ಹೇ ಪಾರ್ಥ, ಹೇಳುವೇನು ಕೇಳು. ನಾರಾಯಣ ಜನ್ನ ಹೇಳು.
ಪರಮೇಶ್ವರಂ ನಿಂತು ನಿಲವಲ್ಲೇ ಸೀಳಿ ಕದಂಬರ ಮಕ್ಕಟವಂ ಬಗದು ಬಿಲ್ ವೀತದೊಳ ನಿಪುಣನೆಂದು ಬಿರುದಾಂಕಿತನಾದ ಪಾರ್ಥ. ನಾರಾಯಣ, ಈ ಲೋಕದೊಳ ಕೃಷ್ಣಾರ್ಜುನರೆಂದರೆ ಒಂದೇ ಪ್ರಾಣವು ಎರಡು ದೇಹದಂತಿರುವವು. ಹೌದು ಪರಮಾತ್ಮ. ಓ ಕಲಿಪಾರ್ಥ, ಜಗತ್ಕರ್ತ, ಅಂದಿನ ದಿನದೊಳಗೆ ಆ ಗಯ ಮಹಾರಾಜನಿಗೆ ಶಾಪವನ್ನು ಕೊಟ್ಟಿರುವೆನು ನಿಜ. ಆದ ಕಾರಣ ಆ ಶಾಪವನ್ನು ಹಿಂದಕ್ಕೆ ವಿಮೋಚನೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಮಾತು. ಅಹೋ ಕಲಿಪಾರ್ಥ, ಜಗತ್ಕರ್ತ, ಈ ರಣರಂಗನದಡಿಗೆ ನೀನೆತ್ತಕ್ಕೆ ಬಂದಿರುವೆ ಫಲ್ಗುಣ. ನನ್ನ ಮಾತು ಕೇಳೋ ಈ ಕ್ಷಣ. ಅಘೋರಕ್ಷಂತಕನಾದ ಲಕ್ಷ್ಮೀಕಾಂತನೇ, ಸುಭದ್ರಿಕಾಂತನೇ, ಸೂಕ್ಷ್ಮಲಿ ಪ್ರಜ್ಞಮತಿ ವಿಧನೆ ಎಲ್ಲದೊಂದು ವಿಜ್ಞಾಪವನ್ ನಾನು ಶ್ರೀ ಕೃಪಾಕರನೇ. ಅದು ಏನು ಹೇಳು ನರವರ. ನಿನ್ನಂತ ದೇವತನ ಎಲ್ಲರದಕ್ಕೆ ಸಾರಥಿಯಾದಾಗ ಎಲ್ಲ ಧೈರ್ಯದ ಕಳಕಳದಲ್ಲಿ ಶಕ್ತಿ ಮಾಯವು ಹೆಚ್ಚಾಗುತ್ತದೆ, ಕಡಿಮೆಯಾಗಬಲ್ಲದೆ. ಓ ಕಮಲಾಕ್ಷರೇ, ಕಲಿಪಾರ್ಥನೇ, ಪರವಣಿಯರ ಕಾಲದಲ್ಲಿ ಮುದ್ದ ಮರ್ದಿಯಾದ ಧ್ರುವದ ನಂದನಿಗೆ ಶಾರದಿಯ ಕಂದನಾದ ನಾರದನು ಮರಮೋಸವನ್ನಿಟ್ಟು ಗಯ ಮಹಾರಾಜನನ್ನು ಉಳಿಸಿಕೊಳ್ಳುವನೆಂದು ಹಬ್ಬವನ್ನು ತೆಗೆದುಕೊಂಡನಂತೆ. ಒಂದು ಕಾಲಕ್ಕೆ ಶಪಥವನ್ನು ಮೀರಿ ನಡೆದರೆ ಐವರ ಸತಿಮಣಿಯಲಾದ ಧ್ರುಪದ ನಂದನಿಯು ಮೃತರಾಗುವುದು ಸಹಜ. ಇದನ್ನರಿತು ನೀನು ಗಯನನ್ನು ಸಂಬರಸಬೇಡ ಸಂಬಸಗನೆ, ಎಲ್ಲ ಬಡದಿಯ ಪ್ರಾಣವನ್ನು ಉಳಿಸಬೇಕನೆ. ಅಹೋ ಎನ್ನ ಪವಿತ್ರ ಮಿತ್ರನಾದ ಕಲಿಪಾರ್ಥ, ಜಗತ್ಕರ್ತ, ನೀನು ಈ ಯುದ್ಧಕ್ಕೆ ಬಂದಿದ್ದೆ ವ್ಯರ್ಥ. ಅದು ಏತಕ್ಕೆ ನಾರಾಯಣ? ಅದು ಏತಕ್ಕೆಂದರೆ ಅದು ಏತಕ್ಕೆ? ಒಂದು ನೀತಿಯನ್ನು ಹೇಳುವನು, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಉತ್ಪತ್ತಿ ಸ್ಥಿತಿಂಚ ಕರ್ಣಂತ ಲಯಂಚ ಭ್ರಮಣೆ ಕರ್ಮೆಂಚ. ಅಹೋ ಕಲಿಪಾರ್ಥ, ಜಗತ್ಕರ್ತ, ಇದರ ಅರ್ಥವನ್ನು ಹೇಳುವನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಉತ್ಪತ್ತಿ ಸ್ಥಿತಿ ಲಯಗಳೆಂಬ ತ್ರಿವಿಧಗಳನ್ನಿತ್ತ ಸಾಕ್ಷಾತ್ ಬ್ರಹ್ಮದೇವನೇ ಇಂದು ಸಾಯಂಕಾಲದೊಳಗೆ ಗಯನ ಮೃತಾಂತವಾಗಬೇಕೆಂದು ಬ್ರಹ್ಮ ಲಿಖಿತವನ್ನು ಬರೆದಿರುವಾಗ ಈಗ ನಾನಾದರೂ ಅವನನ್ನು ಬದುಕಿಸುವುದು ಸಾಧ್ಯವಿಲ್ಲದ ಮಾತು. ಅರ್ಜುನ, ಪರಮಾತ್ಮ, ಮಿಂಚು ಹೋದ ಮಾತಿಗೆ ಎಷ್ಟು ಹೊಡೆದುಕೊಂಡರೂ ಬಂದ ಫಲವಿಲ್ಲ ಫಲ್ಗುಣ. ನನ್ನ ಮಾತು ಕೇಳೋ ಈ ಕ್ಷಣ. ಆಹೋ ಕೇಶವರೇ, ನಾನಂತೂ ಒಡೆದುಕೊಂಡರು ನಿನ್ನ ನೀತಿ ಪಾಠ ಹೇಳುವುದು ಬಿಡಲಿಲ್ಲ. ಅಹೋ ಗೋವರ್ಧನ, ಅಹೋ ಕಲಿಪಾರ್ಥ, ಸರಸ್ವತಿಯರ ಕಂದನಾದ ಗಯನನ್ನು ಕಾಪಾಡುವೆನೆಂದು ವಚನವನ್ನು ಕೊಟ್ಟಿರುವೆ. ಅಲ್ಲಿಗೆ ನಾರಾಯಣ ನನ್ನ ಮಾತಿಗೆ ಒಡಂಬಡದಿದ್ದರೆ ಮಾತಾಡಿಯಾದರೂ ಗಯನನ್ನು ಕಾಪಾಡುವೆ. ಈ ಮಾತಿನ ಪ್ರಕಾರ ಯುದ್ಧಕ್ಕೆ ನಿಲ್ಲುವುದಾರಾದರೂ ನಿಲ್ಲೋ. ರಂಗದಲ್ಲಿ ನಿನ್ನೊಡನೆ ಕಾದಾಡಿ ಗಯನನ್ನು ಕಾಪಾಡುವೆ. ಕೃಷ್ಣ, ಯುದ್ಧಕ್ಕೆ ನಿಲ್ಲೋ ಎಚ್ಚರ. ಅಹೋ ಕಲಿಪಾರ್ಥ, ಇದು ಅಲ್ಲದೆ ಮತ್ತು ಹೇಳುವನು, ಚೆನ್ನಾಗಿ ಕೇಳು. ಜಗತ್ಕರ್ತನೇ ಅದನ್ನು ಚೆನ್ನಾಗಿ ಹೇಳು. ಪಾರ್ಥ, ನಿನ್ನ ಕಾರ್ಯವೆಲ್ಲ ವ್ಯರ್ಥ. ಪಾರ್ಥ, ಬಿಡಲಾರೆ ನಿನ್ನ ಬಂದ. ಅಹೋ ಕಲಿಪಾರ್ಥ, ಚೆನ್ನಾಗಿ ಕೇಳು. ನಾರಾಯಣ, ಅದೇನು ಚೆನ್ನಾಗಿ ಹೇಳು. ಪಾರ್ಥ, ನಿನ್ನ ಕಾರ್ಯವೆಲ್ಲ ವ್ಯರ್ಥ. ಪಾರ್ಥ, ಬಿಡಲಾರೆ ನಿನ್ನ ಬಂದ. ನಮ್ಮ ಗೆಳೆತನ ಇಂದು ಈಗಿನ, ನಮ್ಮ ಗೆಳೆತನ ಇಂದು ಈ ಕ್ಷಣ. ಬಿಡು ಬಿಡು ನಿನ್ನಯ ಒಳಗರ್ಜನ. ಪಾರ್ಥ, ನಿನ್ನ ಕಾರ್ಯವೆಲ್ಲ ವ್ಯರ್ಥ. ಪಾರ್ಥ, ಬಿಡಲಾರೆ ನಿನ್ನ ಬಂದ. ಅದನ್ನ ಚೆನ್ನಾಗಿ ಕೇಳು. ಪಾಂಡವರ ಕೀರ್ತಿಗಾಗಿ
ನಡೆಯುವುದಾವುದು ನಡೆದು ಹೋಗಲಿ, ನಡೆಯುವುದಾವುದು ನಡೆದು ಹೋಗಲಿ, ಬಿಡು ಬಿಡು ಮನಸ್ಸಿನ ಚಿಂತೆಯನ ಪಾತ ನಿನ್ನ ಕಾರ್ಯವೆಲ್ಲವೆಲ್ಲ ಪಾತ ಬಿಡಲಾರ ನಿನ್ನ ಪಂಥ. ಅಹೋ ಚಲದಂಕಿತನಾದ ಕಿರೀಟಿ ನಾರಾಯಣ, ಈ ಲೋಕದೋಳ್ ನಿನಗ್ಯಾರು ಸಾಟಿ? ಅರ್ಜುನ ಪರಮಾತ್ಮ, ಮೂರ್ ಜಗದೊಳ ಪೂರ್ಜಿತಲಾದ ಹೃದಯ ಗಲಿಸಿದ ಗಾಂಡೀವಿ, ನೀನು ನನ್ನೊಡನೆ ಸಮರಂಗದೊಳ ಜಯ ಸಾಧಿಸಿ ಗಯನನ್ನು ಕಾಪಾಡಿದರೆ ಕಾಪಾಡಬಹುದು. ಅರ್ಜುನ ನಾರಾಯಣ, ನಮ್ಮೀರ್ವರ ಗೆಳತನ ಮಿಂದಕ್ಕಿಟ್ಟು ಇವತ್ತೊಂದು ದಿವಸವಾದರೂ ಕಾದಾಡೋಣ ಬಾ. ನಮ್ಮೀರ್ವರಲ್ಲಿ ಯಾರಿಗೆ ಜಯ ಸಿಗುವುದು ನೋಡೋಣ ಬಾ. ಕಲಿಪಾರ್ಥ, ಕಾದಾಡಿದರೆ ಗೊತ್ತಾಗುವುದು ನನ್ನ ನಿನ್ನ ಸಾಮರ್ಥ್ಯ. ಅಹೋ ನಿಟಲಾಕ್ಷರಂದಿ ಬಮುರಹರ, ನೀನು ಬಾರ ಮಾಡಕಾರ. ಅಹೋ ನಾರಾಯಣ, ಅಹೋ ಕಲಿಪಾರ್ಥ, ಇಂದಕ್ಕೆ ನಿನ್ನ ಭಕ್ತನಾದ ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯೋ ಮುಕ್ಕೋಟಿ ದೇವತೆಗಳಿಗೂ ಪಟಗಳನ್ನು ಕೊಟ್ಟ ಕಾಲಕ್ಕೆ ಇದನ್ನರಿತು ನೀನು ಆದಿತ್ಯಗಳಾಗಿ ಬಂದು ಕೆಳಗೆ ವಾಮನ ಮೂರ್ತಿಯಾಗಿ ಭೂಮಿಗೆ ಅವತರಿಸಿ ಬಲ ಚಕ್ರವರ್ತಿಗೆ ಸಭೆಗೆ ನೀನು ಹೋಗುತ್ತಿರಲು ನೀನು ಮಾಡುವ ಮೋಸ ಕೃತ್ಯವನ್ನು ಅರಿತು ದೈತ್ರ ಗುರು ಶುಕ್ರಾಚಾರ್ಯರ ನಿನ್ನ ಬೆರಳಿನ ದರ್ಭದಿಂದ ಅವನ ಕಣ್ಣನ್ನು ತೆಗೆದ ಮಾಯಾಕಾರನ ನೀನು. ಅಹೋ ಕಮಲದಳ ನೇತ್ರನೇ, ಅಹೋ ಕಲಿಪಾರ್ಥನೆ, ತಾವ ಬಂದ ಕಾರಣವೇನು, ತಮಗೇನು ಬೇಕೆಂದ ಕೇಳಿದ ಬಲ ಚಕ್ರವರ್ತಿಯೋ ಮೂರು ಪಾದ ಭೂಮಿಗೆ ಬೇಡಿ, ಒಂದು ಪಾದ ಆಕಾಶಕ್ಕೆ ಇಟ್ಟು ಇನ್ನೊಂದು ಪಾದ ಭೂಮಿಗೆ ಇಟ್ಟು ಮತ್ತೊಂದು ಪಾದವನ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಕಪಟಿಯ ನೀರ ನಾರಾಯಣ ನಿನ್ನನ್ನು ನಂಬಲಾರ. ಅಹೋ ಕಲಿಪಾರ್ಥ, ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಚೆನ್ನಾಗಿ ಬಿಡು ನಿನ್ನ ಭೀಕರ ಏ ತಂಗಿಯ ವಿಚಾರ, ಬಿಡು ನಿನ್ನ ಭೀಕರ ಏ ತಂಗಿಯ ವಿಚಾರ, ಸರಿಯಲ್ಲ ತರವಲ್ಲ ಗರ್ವದಿಂದ ಫಲವಿಲ್ಲ, ಬಿಡು ನಿನ್ನ ಭೀಕರ ಏ ತಂಗಿಯ ವಿಚಾರ. ನಾನಂಬೋ ಅಹಂಕಾರ ಸರಿಯಲ್ಲವೋ ವೀರ, ಧರ್ಮದಿಂದ ನಡೆದರೆ ಬಾಳೆ ಬಂಗಾರ. ಅರ್ಜುನ ನಾನಂಬೋ ಅಹಂಕಾರ ಸರಿಯಲ್ಲವೋ ವೀರ, ಧರ್ಮದಿಂದ ನಡೆದರೆ ಬಾಳೆ ಬಂಗಾರ. ನಿಂದೆ ಮಾತನಾಡುವೆ ಎನ್ನ ನೀನು ಜರೆಯುವೆ, ನಿಂದೆ ಮಾತನಾಡುವೆ ಎನ್ನ ನೀನು ಜರೆಯುವೆ, ನಾನು ಕೋಪಗೊಂಡರೆ ಯಾರು ನಿನ್ನ ದಾಸರೇ, ಬಿಡು ನಿನ್ನ ಭೀಕರ ಏ ತಂಗಿಯ ವಿಚಾರ. ನಾರಾಯಣ, ಆಗಿ ಹೋದ ಘಟನೆಗಳನ್ನು ನೆನೆಸಿಕೊಂಡು ಮನದಲ್ಲಿ ಮರುಗಿದರೆ ಬಂದ ಫಲವೇನು?
ಅರ್ಜುನ, ಜಗತ್ಕರ್ತನೇ, ಆ ಗಯ ಮಹಾರಾಜನನ್ನು ಕಾಪಾಡುವ ಧೈರ್ಯವು ನಿನ್ನಲ್ಲಿದ್ದರೆ ಇನ್ನೇತಕ್ಕೆ ತಡ? ಅತಿ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗು ಕಲಿಪಾರ್ಥ. ನಾಳಿನ ಯುದ್ಧದಲ್ಲಿ ತೋರಿಸೋ ನಿನ್ನಯ ಸಾಮರ್ಥ್ಯ. ಅಹೋ ಕಮಲದಳ ನೇತ್ರನೇ, ಅಹೋ ಕಲಿಪಾರ್ಥನೇ, ಯುದ್ಧದಲ್ಲಿ ತೋರಿಸುವ ಎಲ್ಲ ಸಾಮರ್ಥ್ಯವನ್ನ. ಓ ನಾರಾಯಣ, ಅರ್ಜುನ, ಮೂರು ಲೋಕಗಳ ಕಲಿಪಾರ್ಥನ ಬಲದಾಂಕಿತವನ್ನ ಅರ್ಜುನನ ದಶನಾಮಗಳನ್ನು ಪಡೆದನ್ನುವ ಮಾತು ಎಂದಿಗೆ ತೆಗೆದು ನನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಮುಂದಿಟ್ಟು ನಿನ್ನ ಸರಿಕಾಲ ಮಾಡುವೆ. ಓ ನಾರಾಯಣ, ಅರ್ಜುನ, ಲೋಕಗಳಲ್ಲಿ ಕಲಿಪಾರ್ಥನ ಬಲದಾಂಕಿತವನ್ನು ದೋಷಲಿಕ್ಕಿಷ್ಟ ಯುದ್ಧಕ್ಕೆ ನಿಲ್ಲ ಇಚ್ಛಣ. ಅಹೋ ಕಲಿಪಾರ್ಥ, ಪರಮಾತ್ಮರೇ, ಇಗೋ ನನ್ನ ಚಕ್ರ ಅಸ್ತ್ರವನ್ನು ಬಿಡುವನು. ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ನೀನು ಯುದ್ಧವನ್ನು ಪೂರ್ಣಗೊಳಿಸಿ ಫಲ್ಗುಣ ಅಸ್ತ್ರವನ್ನು ಬಿಡುವನು ಈ ಕ್ಷಣ. ಅಹೋ ಜನಾರ್ದನ, ಅಹೋ ಅರ್ಜುನ, ನಿನ್ನ ಶಸ್ತ್ರಾಸ್ತ್ರವನ್ನು ಖಂಡಿಸಿ ರಾಜರಾಜಿಯಾಗಿ ನಿಟ್ಟಿಟ್ಟಿರುವ ನೋಡು. ಈಗ ನಿನ್ನ ಅಸ್ತ್ರಗಳು ಎಲ್ಲಿಗೆ ಸರಿ ಹೋಗವೋ? ಜಯನನ್ನು ಬಿಡುವಿಯ ಕೇಶವ, ಯುದ್ಧ ಮಾಡಲಾಗದು ನಿನ್ನಿಂದ ಎನ್ನೋಳಿ ಕ್ಷಣವ. ಎಲ ಸಾರಥಿ, ಇದೇನು ಆಶ್ಚರ್ಯವು? ಫಲ್ಗುಣನ ಶಕ್ತಿ ಬಲದಿಂದ ಎನ್ನ ಅಸ್ತ್ರಾಂಗಳೆಲ್ಲ ನಾಶವಾಗಿ ಹೋದವು. ಆದ ಕಾರಣ ಫಲ್ಗುಣನಿಗೆ ಮರ ಮೋಸವನ್ನಿಟ್ಟು ಯುದ್ಧವನ್ನು ಮಾಡುವೆನು. ಅಹೋ ಫಲ್ಗುಣ, ನಾರಾಯಣ, ನಿನ್ನ ಧೈರ್ಯಕ್ಕೆ ನಾ ಮೆಚ್ಚಿದೆ. ಮಚ್ಚಲಬೇಕು ನಾರಾಯಣ. ಈಗ ನನ್ನಲ್ಲಿರುವುದೊಂದೇ ನಾರಾಯಣಾಸ್ತ್ರ ಹೂಡಿ ಹೊಡೆಯುವನು. ಇದಕ್ಕೆ ಸರಿಬಾಣವೆಂದರೆ ಆ ಪರಶಿವನಿಂದ ಕಾದಾಡಿ ತಂದಂತಹ ನೀನು ಪಾಶುಪತಾಸ್ತ್ರ ಈಗ ಹೂಡಿ ಹೊಡಿ ಕಲಿಪಾರ್ಥ. ಯುದ್ಧದಲ್ಲಿ ತೋರಿಸೋ ನಿನ್ನ ಸಾಮರ್ಥ್ಯ. ಅಹೋ ಮುರಹರ, ಅಹೋ ಅರ್ಜುನ, ಇದರಲ್ಲಿ ನಿನ್ನದೇನಿಲ್ಲದಿದ್ದರೆ ಸಾಕು ಮಾಡು ನಿನ್ನ ಕಪಟಾಚಾರ. ಈಗ ಹೂಡಿ ಬಡಿವೆ. ಎಲ್ಲ ಪಾಶುಪತಾಸ್ತ್ರವನ್ನು ತೋರಿಸುವುದು ಅಸ್ತ್ರದ ಶಕ್ತಿ ವಿಚಾರ. ಹೆಲ ಸಾರಥಿ, ನನ್ನ ನಾರಾಯಣಾಸ್ತ್ರ ಬಾಣವು ಮತ್ತು ಅರ್ಜುನನ ಪಾಶುಪತಾಸ್ತ್ರವು ಆಕಾಶಕ್ಕೆ ಹಾರಿ ಗುಡುಗು ಮಿಂಚುಗಳಂತೆ ಶಬ್ದ ಮಾಡ ಹತ್ತಿದವು. ಇದೇ ಸಮಯ ಗಯನ ಶಿರವನ್ನು ಆರಿಸುವುದಕ್ಕೆ. ಹೋಗಲು ನಡಿ ಸಾರಥಿ, ಅತಿ ಜಾಗೃತಿ. ನೀನಿಷ್ಟಾಗಲಿ ದೇವ ದಿವ್ಯ ಪ್ರಭಾವ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಮ್ಮನ್ನು ವಂಚಿಸ್ತಾ. ಎಷ್ಟು ಕಾಲ ಯುದ್ಧ ಮಾಡಿದರೂ ಶ್ರೀಕೃಷ್ಣನನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದ ಕಾರಣ ಶ್ರೀಕೃಷ್ಣನಿಗೆ ಶರಣಾಗು, ಗಯನ ಪ್ರಾಣವನ್ನು ಉಳಿಸಿಕೋ. ಪಾರ್ಥ, ಜಗವೇ ನೀನೇ ಸಮರ್ಥ. ನಾರಾಯಣ ಇಷ್ಟದಂತಾನೆ.